Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 6, verse 11. Give us today the food we need. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಎನ್ನುವ ಈ ವಾಕ್ಯವನ್ನು ನಾವು ಇಂದು ನೋಡ್ತಾ ಇದ್ದೇವೆ. ಈ ರೀತಿ ಪ್ರಾರ್ಥಿಸಲು ಯೇಸು ಸ್ವಾಮಿಯವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಹೌದು, ನಮಗೆ ಆ ಹೊತ್ತಿನ ಆಹಾರ ಮಾತ್ರ ಅವಶ್ಯಕವಾಗಿರುವಂಥದ್ದು. ಅದರ ಕುರಿತು ನಾವು ಚಿಂತಿಸಬೇಕೆ ಹೊರತು ನಾಳೆಯ ಕುರಿತು ಯೋಚಿಸುವುದು ಬೇಡ. ಅಂದಿನ ಆಹಾರವನ್ನು ಆ ಹೊತ್ತೇ ದಯಪಾಲಿಸು ಎಂಬುದಾಗಿ ನೀವು ಪ್ರಾರ್ಥಿಸಿರಿ ಎಂದು ಯೇಸು ಸ್ವಾಮಿ ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಲೂಕನು, ವೈದ್ಯನಾದ ಲೂಕನು ತನ್ನ ಸುವಾರ್ತೆಯಲ್ಲಿ ಈ ರೀತಿ ಬರೆಯುತ್ತಾನೆ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು ಎಂಬುದಾಗಿ. ಹೌದು, ನಮ್ಮ ಪ್ರತಿದಿನದ ಅಗತ್ಯತೆಗಳು ಕರ್ತನಿಗೆ ಗೊತ್ತುಂಟು. ನಮಗೆ ಏನು ಬೇಕು ಅದೆಲ್ಲವೂ ಕರ್ತನಿಗೆ ಗೊತ್ತುಂಟು. ನಾವು ಕೇಳುವಾಗ ಕರ್ತನು ಅದನ್ನು ಅನುಗ್ರಹಿಸುವಾತನಾಗಿದ್ದಾನೆ. ನಮಗೆ ಯಾವ ವಿಧದಲ್ಲಿಯಾದರೂ ಕರ್ತನು ಕೊಟ್ಟು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಮಗೆ ಆಹಾರ ಕೊಡುವುದಕ್ಕೆ ಕರ್ತನಿಗೆ ಒಂದು ಕಾಗೆ ಸಾಕು. ಎಲಿಯ ಪ್ರವಾದಿಗೆ ಕಾಗೆಯ ಮೂಲಕವಾಗಿ ರೊಟ್ಟಿಯನ್ನು ಮಾಂಸವನ್ನು ಕೊಟ್ಟು ಸಾಕಿದಂಥ ದೇವರಿಗೆ ನನ್ನನ್ನು ನಿನ್ನನ್ನು ಕೂಡ ಸಾಕಲಿಕ್ಕೆ ಶಕ್ತಿಯುಂಟು. ನಮಗೆ ಬೇಕಾದದ್ದನ್ನು ಅನುಗ್ರಹಿಸಲಿಕ್ಕೆ ದೇವರಿಗೆ ಶಕ್ತಿಯುಂಟು. ಈ ಕಾಗೆಯ ಮೂಲಕವಾಗಿ ಅದ್ಭುತವಾಗಿ ನಡೆಸಿದಂಥ ದೇವರು ನನ್ನನ್ನು ನಿನ್ನನ್ನು ಕೂಡ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ನಮ್ಮ ಪರಮ ತಂದೆ ನಮಗೆ ಅಂದಂದಿನ ಆಹಾರವನ್ನು ಕೊಡಲಿಕ್ಕೆ ಮಹಿಮೆಯುಳ್ಳಾತನಾಗಿದ್ದಾನೆ. ಆದುದರಿಂದ ನಾವು ನಾಳಿನ ಕುರಿತು ಚಿಂತೆ ಮಾಡದೆ ಕರ್ತನಲ್ಲಿ ಪ್ರಾರ್ಥಿಸುವಂಥವರಾಗಿರಬೇಕು. ಇಸ್ರಾಯೇಲ್ರು ಮರುಭೂಮಿಯಲ್ಲಿ ಹೋಗುತ್ತಿರುವಾಗ, ಆ ಕಾಡಿನಲ್ಲಿ ಹೋಗುತ್ತಿರುವಾಗ ಪರಲೋಕದಿಂದ ದೇವರು ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದರು. ಆ ಹೊತ್ತಿನ ಆಹಾರ ಆ ಹೊತ್ತೇ ಅವರು ಕೂಡಿಸಿಕೊಳ್ಳಬೇಕಾಗಿತ್ತು. ಆದರೆ ಅದರಲ್ಲಿ ಕೆಲವರು ಹೆಚ್ಚಾಗಿ ಕೂಡಿಸಿಟ್ಟುಕೊಂಡರು. ಆದರೆ ಅದು ನಾಳೆ ಹುಳ ಬಿದ್ದು ನಾತ ಹಿಡಿದು ಹಾಳಾಗಿ ಹೋಗಿತ್ತು. ಹೌದು ಪ್ರಿಯರೇ, ನಾಳೆಯ ಕುರಿತು ಚಿಂತಿಸುವುದು ಬೇಡ. ಅಂದಿನ ಆಹಾರದ ಕುರಿತು ನಾವು ಕರ್ತನಲ್ಲಿ ಬೇಡಿಕೊಳ್ಳುವುದಾದರೆ ಆತನು ಅನುಗ್ರಹಿಸುವಾತನಾಗಿದ್ದಾನೆ. ಇದು ನಮ್ಮ ಶರೀರಕ್ಕೆ ಅಗತ್ಯವಾದದ್ದು. ಆದರೆ ನಮ್ಮ ಆತ್ಮೀಕ ಜೀವಿತಕ್ಕೆ, ನಮ್ಮ ಆತ್ಮಕ್ಕೆ ಅಗತ್ಯವಾಗಿರ್ತಕ್ಕಂಥ ಆಹಾರದಿಂದ ಕೂಡ ನಾವು ಪೋಷಿಸಲ್ಪಡಬೇಕು. ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೂಡ ದೇವರೇ ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ನಮ್ಮ ಒಳಗಿನ ಮನುಷ್ಯನು ಬಲಗೊಳ್ಳಬೇಕಾದರೆ ನಾವು ಕರ್ತನಲ್ಲಿ ಬಂದು ಬಲ ಹೊಂದಬೇಕು. ಸೈತಾನನ ಅಸ್ತ್ರಗಳನ್ನು ಎದುರಿಸಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಆಗ ದೇವರು ತನ್ನ ವಾಕ್ಯವೆಂಬ ಮನ್ನವನ್ನು ನಮಗೆ ಕೊಟ್ಟು ತನ್ನ ಪ್ರಕಟಣೆಗಳನ್ನು ನಮಗೆ ಅನುಗ್ರಹಿಸುತ್ತಾನೆ. ನಾವು ದಿನವಿಡೀ ಜಯಶಾಲಿಯಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮ ಆತ್ಮವನ್ನು ಆತನು ಬಲಪಡಿಸುತ್ತಾನೆ. ನಾವು ಕರ್ತನ ಬಳಿ ಬಂದು ಪ್ರಾರ್ಥಿಸುವಂಥವರಾಗಿರಬೇಕು. ಕೀರ್ತನೆ 63:5 ನಾವು ನೋಡುವ ಪ್ರಕಾರ, ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು ಎಂಬುದಾಗಿ ಅರಸನಾದ ದಾವೀದನು ಹೇಳುತ್ತಾನೆ. ಆ ರೀತಿಯಲ್ಲಿ ನಾವು ಕರ್ತನ ಬಳಿ ಬಂದು ಪ್ರತಿನಿತ್ಯ ಅಂದಿನ ಆತ್ಮೀಕ ಆಹಾರಕ್ಕೋಸ್ಕರ ನಾವು ಬೇಡುವುದಾದರೆ, ಪ್ರಾರ್ಥಿಸುವುದಾದರೆ ಕರ್ತನು ಅಂದಿನ ಆಹಾರವನ್ನು, ಮೃಷ್ಟ ಭೋಜನವನ್ನು ಕೊಟ್ಟು ನಮ್ಮ ಮನಸ್ಸು ಸಂತುಷ್ಟವಾಗುವಂತೆ ದೇವರು ಮಾಡುತ್ತಾನೆ. ಆತ್ಮೀಕ ಆಹಾರವಾಗಿರ್ತಕ್ಕಂಥ ಪರಲೋಕದ ಪ್ರಕಟಣೆಗಳನ್ನು ನಮಗೆ ಕೊಡುತ್ತಾನೆ. ನಮ್ಮ ಆತ್ಮದಲ್ಲಿ ಸಮಾಧಾನವನ್ನು ಅನುಗ್ರಹಿಸುತ್ತಾನೆ. ನಮ್ಮ ಮನಸ್ಸಿನಲ್ಲಿ ತೃಪ್ತಿಯನ್ನು ಅನುಗ್ರಹಿಸುತ್ತಾರೆ. ಪರಲೋಕದ ಸಂತೋಷವನ್ನು ಕೊಟ್ಟು ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಪರಲೋಕದ ಆಹಾರವನ್ನು ಬಯಸೋಣ. ಪ್ರತಿದಿನದ ಆಹಾರಕ್ಕೋಸ್ಕರ ಕರ್ತನ ಪಾದದಲ್ಲಿ ಬಂದು ಸತ್ಯವೇದದ ವಾಕ್ಯಗಳನ್ನು ಓದಿ ಪ್ರಾರ್ಥಿಸುವುದಾದರೆ ಕರ್ತನು ನಮಗೆ ಆತ್ಮೀಕ ಮನ್ನವನ್ನು ಕೊಟ್ಟು ನಮ್ಮ ಆತ್ಮವನ್ನು ಬಲಗೊಳಿಸಿ ನಮ್ಮ ಮುರಿದ ಆತ್ಮವನ್ನು ಉಲ್ಲಾಸಗೊಳಿಸುತ್ತಾನೆ. ನಮಗೆ ಆನಂದ ತೈಲದಿಂದ ಅಭಿಷೇಕ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ
ನಮಗಾಗಿ ಕಲಿಸಿಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ಯಾವ ಯಾವ ಅವಶ್ಯಕತೆಗಳಿವೆ ಅವೆಲ್ಲವನ್ನು ನೀವು ಬಲ್ಲಾತರಾಗಿದ್ದೀರಿ ದೇವರೇ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಅಗತ್ಯತೆಗಳನ್ನೆಲ್ಲ ಪೂರೈಸುವಂಥ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿಮ್ಮ ಆತ್ಮೀಕ ಆಹಾರದಿಂದ ನಮ್ಮನ್ನು ತೃಪ್ತಿಗೊಳಿಸಪ್ಪ. ಆತ್ಮೀಕ ಫಲಗಳನ್ನು ನಮ್ಮ ಜೀವಿತದಲ್ಲಿ ಫಲಿಸಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸ್ರಿ. ಅನುದಿನದ ಆಹಾರವನ್ನು ಅಂದಂದಿನ ದಿನದಲ್ಲಿ ನಮಗೆ ಕೊಟ್ಟು ಪ್ರತಿದಿನವೂ ನಮ್ಮೆಲ್ಲರನ್ನ ಪೋಷಿಸಿ ಕಾಪಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.